ಹೆತ್ತ ತಾಯಿ ದ್ವೇಷ ಮಾಡ್ಕೊಳ್ಳೋ ಹಾಗೆ ಮಾಡ್ಕೊಂಡಿದ್ದು ನಾನು. ಅದಕ್ಕೆ ನೀವೇ ಬೇಜಾರು ಮಾಡ್ಕೋಬೇಡಿ. ಅಮ್ಮನಿಗೆ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇದೆ. ಇಷ್ಟು ವರ್ಷಗಳಿಂದ ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ದ್ವೇಷ ಇತ್ತಲ್ಲ, ಅದು ಹೊರಗಡೆ ಬರೋದಕ್ಕೆ ನಾವು ಸ್ವಲ್ಪ ಕಾಯಬೇಕಾಗುತ್ತಷ್ಟೇ. ಅಮ್ಮ ಮತ್ತೆ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಂಥ ದಿನ ಬಂದೇ ಬರುತ್ತೆ. ಹಲೋ, ಹೋಗಿ ಕೈಗಾಲ್ ತೊಳ್ಕೊಂಡು ಬನ್ನಿ, ಟಿಫನ್ ತಿನ್ನೋರಂತೆ. ಒಂದ್ ಕೆಲ್ಸದ ಮೇಲೆ ಅರ್ಜೆಂಟಾಗಿ ಆಚೆ ಹೋಗ್ಬೇಕು, ಬಂದ್ಮೇಲೆ ಮಾಡ್ತೀನಿ. ಅಯ್ಯೋ ಏನ್ರಿ ನೀವು, ತಿಂದು ಹೋಗ್ಬೋದಲ್ವಾ? ಇಲ್ಲ, ಈ ಕೆಲಸ ಆಗೋದ್ರೆ ನನ್ನ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಇರುತ್ತೆ, ಅದಕ್ಕೆ ಬರ್ತೀನಿ. ನಾಳೆಯಿಂದ ನಾನು ಹೋಗ್ತಾರಲ್ಲ, ಪ್ರತಿದಿನ ನೀನೇ ಹೋಗಿ ತಗೊಂಡ್ ಬರ್ಬೇಕು. ಮನೇಲಿ ದೊಡ್ಡಸ್ತಿಕೆ ಮಾಡ್ಬೇಕು ಅಂತ ನೋಡ್ತೀಯಾ? ಕೆಲ್ಸಗಳು ಮಾಡೋದಕ್ಕಾಗಲ್ವಾ? ನಾನ್ ಮಾಡಲ್ಲ ಅಂತ ಹೇಳಿದ್ನ ಅತ್ತೆ, ನೀವೇ ನನ್ನ ಬರಕ್ ಬಿಡಲ್ಲ. ಹೌದು ಪಾಪ, ಬಿಸ್ಲಿಗ್ ಬಂದ್ರೆ ಕರ್ಗ್ ಹೋಗ್ತೀಯಾ ಅಂತ ಮನೇಲಿ ನಿನ್ನ ಬಚ್ಚಿಟ್ಕೊಂಡಿದ್ದೀನಿ. ನಾನೊಬ್ಳೆ ಹೋಗ್ತೀನಿ ಅಂದ್ರೆ ನಿನ್ಗೇನ್ ಗೊತ್ತು ಅಂತೀರಾ, ಬರಲ್ಲ ಅಂತ ಹೇಳಿದ್ರೆ ಈ ತರ ಅಂತೀರಾ. ಹೌದು ಕಣೆ, ನಿನಗ್ ಬೈಯೋದು ಅಂದ್ರೆ ನನಗಿಷ್ಟ. ನನ್ಗದೇ ಕೆಲ್ಸ ನೋಡು. ದಮಯಂತಿ, ಚಂಚಲಮ್ಮ ನೀವಾ? ಅಬ್ಬಬ್ಬಬ್ಬಾ, ಅದೃಷ್ಟ ಅಂದ್ರೆ ಇದೇ ನೋಡಪ್ಪ. ದೇವಸ್ಥಾನಕ್ಕೆ ಹೋದ್ರೆ ದೇವ್ರೇ ಎದುರು ಬಂದಂಗೆ ನೋಡು, ದಮಯಂತಿನೇ ನಮ್ಮ ಎದುರಿಗೆ ಬಂದಿದ್ದಾರೆ. ಏನೂ ಇಲ್ಲ ದಮಯಂತಿ, ನಿಮ್ ಹತ್ರ ಒಂದ್ ಕೆಲ್ಸ ಆಗ್ಬೇಕಾಗಿತ್ತು, ನೋಡಿದ್ರೆ ನೀವೇ ಎದುರಿಗೆ ಬಂದಿದ್ದೀರಾ. ಹೌದಾ? ಹೌದಮ್ಮ, ಏನಾದ್ರೂ ಸಹಾಯ ಮಾಡ್ಬೇಕು ಅಂದ್ರೆ ಈ ಕಾಲದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ಆದ್ರೆ ನೀವು ಮಾತ್ರ ಕೇಳೋದೇ ತಡ, ಹಾಗೆ ಸಹಾಯ ಮಾಡ್ಬಿಡ್ತೀರಾ. ಹೌದು, ನಮ್ಮಮ್ಮ ನಿಮ್ ಬಗ್ಗೆ ಹೇಳ್ತಾನೆ ಇರ್ತಾರೆ, ತುಂಬಾ ಒಳ್ಳೆಯವರು, ಅವ್ರ ಮನಸ್ಸು ತುಂಬಾ ಒಳ್ಳೇದು ಅಂತ. ಕೇಳೋಕ್ ಮುಂಚೆನೆ ಸಹಾಯ ಮಾಡ್ತೀರಾ ಅಂತಾರೆ. ಅದಕ್ಕೆ ತುಂಬಾ ವಿಶ್ವಾಸ ಇಟ್ಟು ನಿಮ್ಮ ಹತ್ರ ಬಂದಿದ್ದೀನಿ. ಅಷ್ಟಕ್ಕೂ ಅಂತ ಕೆಲ್ಸ ಏನದು? ಏನ್ ಹೇಳಿ ದಮಯಂತಿ, ಇಲ್ ನೋಡಿ, ನನ್ ಮಗ ಕಷ್ಟಪಟ್ಟು ಮಿಲಿಟರಿಲಿ ಸೆಲೆಕ್ಟ್ ಆಗಿದ್ದಾನೆ. ಎಷ್ಟ್ ಕಷ್ಟಪಟ್ಟು ಸೆಲೆಕ್ಟ್ ಆಗಿದ್ರು ಕೂಡ ಲೋಕಲ್ ಪೊಲೀಸ್ ಅವ್ರದ್ದು ಸೈನ್ ಬೇಕಂತೆ. ನಿಮ್ ಮಗ ದೊಡ್ಡ ಪೊಲೀಸ್ ಆಫೀಸರ್ ಅಲ್ವಾ, ಅದ್ರಲ್ಲೂ ನಿಮ್ ಮಗ ನನ್ ಮಾತು ಒಪ್ಕೋತಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ಒಂದ್ ಮಾತ್ ಹೇಳಿ ನಿಮ್ ಮಗನ್ ಹತ್ರ ಸೈನ್ ಮಾಡಿಸ್ಕೊಡಿ ಅಂತ ಕೇಳೋಕೆ ನಿಮ್ ಹತ್ರನೇ ಬಂದೆ. ಸಾಕ್ಷಾತ್ ಮಹಾಲಕ್ಷ್ಮಿನೇ ಎದುರ್ಗ್ ಬಂದಂಗೆ ನೀವೇ ಬಂದ್ಬಿಟ್ರಿ. ಮಿಲಿಟರಿಗೆ ಸೆಲೆಕ್ಟ್ ಆಗೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಸೈನ್ ಹಾಕಿಸ್ಕೊಳ್ಳೋದಕ್ಕೆ ರೆಕಮೆಂಡೇಶನ್ ಏನಕ್ಕೆ? ನೀವೇ ಸ್ಟೇಷನ್ಗೆ ಸ್ಟ್ರೈಟ್ ಆಗಿ ಹೋದ್ರೂ ಸೈನ್ ಹಾಕ್ತಾರಲ್ವಾ? ನಾವ್ ಆತರ ಪೊಲೀಸ್ ಸ್ಟೇಷನ್ಗೆ ಹೋಗಿರೋ ಕುಟುಂಬದವ್ರಲ್ಲಮ್ಮ. ನಾವ್ ಯಾವತ್ತೂ ಪೊಲೀಸ್ ಸ್ಟೇಷನ್ ಮೆಟ್ಲು ಕೂಡ ಹತ್ತಿಲ್ಲಮ್ಮ. ಅದಕ್ಕೆ ನಾವಲ್ಲಿ ಹೋಗಕ್ ಭಯಪಟ್ಟು, ಹೆಂಗೂ ದಮಯಂತಿ ಅವ್ರು ಇದಾರಲ್ಲ, ಅವ್ರ ಮಗ ದೊಡ್ಡ ಪೊಲೀಸ್ ಆಫೀಸರ್ ಅಲ್ವಾ, ಅವ್ರ ಹತ್ರ ಒಂದ್ ಮಾತ್ ಕೇಳಿದ್ರೆ ಇಲ್ಲ ಅನ್ನಲ್ಲ ಅಂತ ಬಂದ್ವಿ.
ಅತ್ತೆ ಈ ತರ ವಿಷಯಗಳಿಗೆ ಯಾಕೆ ಮಧ್ಯದಲ್ಲಿ ಬಾಯಿ ಹಾಕ್ತಿದ್ಯಾ? ದೊಡ್ಡವರು ನಾವು ಮಾತಾಡ್ಕೋತೀವಿ. ಏನೋ ಗೊತ್ತಿರೋ ಮನುಷ್ಯರು ಬಾಯ್ ಬಿಟ್ಟು ಮಗನ್ ಭವಿಷ್ಯಕ್ಕೋಸ್ಕರ ಕೇಳಿದ್ರೆ ಆಗಲ್ಲ ಅಂತ ಹೇಗೆ ಹೇಳಕ್ಕಾಗತ್ತೆ? ಅದ್ ಹಾಗಲ್ಲ ಅತ್ತೆ. ಈ ತರ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಏನೇ ಯೋಚಿಸೋದು? ನಮ್ಮಿಂದ ಒಬ್ರು ಉದ್ಧಾರ ಆಗ್ತಾರೆ ಅಂದ್ರೆ ಕಣ್ಮುಚ್ಕೊಂಡು ಸಹಾಯ ಮಾಡ್ಬೇಕು. ಅದನ್ನ ಬಿಟ್ಟು ಹೀಗೆ ಯೋಚನೆ ಮಾಡ್ಕೊಂಡು ಕುತ್ಕೋಬಾರ್ದು. 24 ಗಂಟೆನೂ ನಿನ್ಗೆ ಅನುಮಾನನೇ ಅಲ್ವಾ? ಇವ್ರ ಜೊತೆ ನಾನು ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ಬಿಟ್ಟು ಬರ್ತೀನಿ. ನೀನು ತರಕಾರಿ ತಗೊಂಡು ಮನೆಗೆ ಹೋಗು. ಅತ್ತೆ ಅದ್ ಹಾಗಲ್ಲ, ಸ್ವಲ್ಪ ಮಾತಾಡ್ಬೇಡ, ಸುಮ್ನೆ ಹೋಗು. ನೀವ್ ನಡೀರಿ. ನನ್ನ ಮಗ ಸ್ಟೇಷನ್ ಅಲ್ಲೇ ಇದ್ದಾನೆ. ನೇರವಾಗಿ ಸ್ಟೇಷನ್ಗೆ ಹೋಗೋಣ. ಅತ್ತೆ ನಾನು ಹೇಳಿದ್ದೇನು, ನೀನ್ ಮಾಡಿದ್ದೇನು? ನೀನ್ ಕೇಳಿದ್ದೆಲ್ಲ ಕೊಡ್ತಾ ಇದ್ದೀನಿ. ಯಾಕೆ? ನಿನ್ನಿಂದ ನನ್ನ ಕುಟುಂಬಕ್ಕೆ ತೊಂದರೆ ಆಗ್ಬಾರ್ದು ಅಂತ. ನಿಮ್ ವಿಷಯಕ್ಕೆ ಬರಲ್ಲ ಅಂತ ಹೇಳಿ ಮತ್ತೆ ನಮ್ಮವ್ರನ್ನ ಯಾಕೆ ಭೇಟಿ ಆಗ್ತಿದ್ಯಾ? ಮತ್ತೆ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಿದ್ಯಾ? ನಾನ್ ಯಾರನ್ ಭೇಟಿ ಮಾಡಿದೆ? ಯಾರಕ್ ತೊಂದರೆ ಕೊಟ್ಟೆ? ಏಯ್, ಈ ನಾಟಕ ಎಲ್ಲ ಮಾಡಬೇಡ. ನೀನ್ ಇದೆಲ್ಲ ಬೇಕು ಅಂತಾನೆ ಮಾಡ್ತಿದ್ಯಾ? ಅಲ್ಲ, ಈಗ ನಾನು ಅಂತದೇನ್ ಮಾಡ್ದೆ? ನನಗ ಆ ತರದ ಉದ್ದೇಶನೇ ಇಲ್ಲ. ಅಷ್ಟಕ್ಕೂ ಈಗ ಏನಾಯ್ತು ಅಂತ ನೀವ್ ಹೀಗ್ ಮಾತಾಡ್ತಾ ಇದ್ದೀರಾ? ನೋಡು, ನಿನ್ನಿಂದ ನನ್ನ ಕುಟುಂಬಕ್ಕೆ ಯಾವುದೇ ಸಮಸ್ಯೆ ಬರಬಾರ್ದು ಅಂತ ನಾನು ಆಚೆ ಇದ್ರು ಜೈಲಲ್ಲಿದ್ರು ನೀನ್ ಕೇಳಿದ್ದೆಲ್ಲ ಕೊಡ್ತಾನೆ ಇದ್ದೀನಿ. ಅಷ್ಟು ಸಾಲದು ಅಂತ ನನ್ನ ಹತ್ರ ದುಡ್ಡು ಕಿತ್ಕೊಳ್ಳೋದಕ್ಕೆ, ನಮ್ಮವ್ರಿಗೆ ತೊಂದರೆ ಕೊಡೋದಕ್ಕೆ ಬೇರೆ ದಾರಿ ಹುಡುಕ್ದೆ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ಅಷ್ಟಕ್ಕೂ ನಾನು ಏನ್ ಮಾಡ್ದೆ ಅಂತ ಹೇಳ್ದೆ? ಯಾಕೆ ಮಾತಾಡ್ತಾನೆ ಇದ್ದೀರಾ? ನಿಮ್ಗಾಗ್ಲಿ ನಿಮ್ ಮನೆಯವ್ರಿಗಾಗ್ಲಿ ನಾನ್ ತೊಂದರೆ ಕೊಡೋಂತ ಕೆಲ್ಸ ಏನು ಮಾಡಿಲ್ವಲ್ಲ. ಮತ್ ನನ್ ತಂಗಿ ಹತ್ರ ಯಾಕೆ ಜಗಳ ಆಡ್ದೆ? ತಂಗಿನಾ? ನಿಮ್ ತಂಗಿ ಜೊತೆ ನಾನ್ ಯಾವಾಗ ಜಗಳ ಮಾಡ್ದೆ? ಅಷ್ಟಕ್ಕೂ ನಿಮ್ ತಂಗಿ ಯಾರು ಅಂತಾನೆ ನಂಗೆ ಗೊತ್ತಿಲ್ವಲ್ಲ. ನೋಡು, ಇವಳು ನನ್ ತಂಗಿ. ಇವಳು ನಿಮ್ ತಂಗಿನಾ? ಹೌದು. ನೋಡು, ಸರಿಯಾಗಿ ನೋಡು. ಇದ್ ನನ್ ಕುಟುಂಬ. ಎಲ್ರ ಮುಖ ನೆನ್ಪಿಟ್ಕೋ. ನಿನಗೆ ದುಡ್ಡು ಬೇಕು ಅಂದಾಗೆಲ್ಲ ದುಡ್ಡು ಕಳಿಸ್ತಾ ಇದ್ದೀನಿ. ಅಷ್ಟಕ್ಕೆ ಖುಷಿ ಪಡು. ನಿನ್ನಿಂದ ನಮ್ಮ ಮನೇಲಿ ಏನೇ ಜಗಳ ಆದ್ರೂ ನಿನ್ನ ಮಾತ್ರ ಕ್ಷಮಿಸಲ್ಲ. ಅಯ್ಯಯ್ಯೋ, ನಿಮಗ್ ತೊಂದರೆ ಕೊಡೋಂತ ಕೆಲ್ಸ ನಾನ್ ಯಾಕೆ ಮಾಡ್ತೀನಿ? ಗೊತ್ತಿದ್ದು ಮಾಡ್ದ್ಯೋ ಗೊತ್ತಿಲ್ದೇನೋ ಮಾಡ್ದ್ಯೋ, ನೀನ್ ಯಾರ ಎದುರುಗಡೆ ಹೋಗ್ಬಾರ್ದು ಅನ್ಕೊಂಡಿದ್ನೋ ಅವ್ರ ಎದುರುಗಡೆನೆ ಹೋಗಿದ್ಯಾ. ನನ್ ತಂಗಿ ಜೊತೆನೆ ಜಗಳ ಮಾಡಿದ್ಯಾ. ನಿಜವಾಗ್ಲೂ ಅವ್ರು ಯಾರು ಅಂತ ಗೊತ್ತಿಲ್ದೆ ನಾನು ಹಾಗೆ ಮಾತಾಡ್ದೆ. ಗೊತ್ತಿದ್ದಿದ್ರೆ ನಾನು ಅವ್ರ ಹತ್ರ ಮಾತಾಡ್ತಿರ್ಲಿಲ್ಲ. ಆಗಿದ್ದೆಲ್ಲ ಆಗೋಯ್ತು. ಇನ್ನೊಂದ್ಸಲ ಹೀಗಾದ್ರೆ ನನ್ನ ಕುಟುಂಬದವ್ರು ಕಂಡ್ರೆ ಅವ್ರ ಕಣ್ಣಿಗೆ ಕಾಣಿಸ್ಬೇಡ. ಇಲ್ಲಾಂದ್ರೆ ತಲೆ ತಗ್ಗಿಸ್ಕೊಂಡು ಹೋಗು. ಮತ್ತೆ ಹೇಳ್ತಾ ಇದ್ದೀನಿ,
ನಿನ್ನಿಂದ ನನ್ನ ಕುಟುಂಬಕ್ಕೆ ಯಾವುದೇ ರೀತಿಲೂ ತೊಂದರೆ ಆಗ್ಬಾರ್ದು. ಅರ್ಥ ಆಯ್ತಾ? ಸರಿ ಅಣ್ಣ. ಮಾವ ಫೋಟೋ ನೋಡಿ ಟೆನ್ಷನ್ ಮಾಡ್ಕೊಂಡ್ರು. ಏನೂ ಗೊತ್ತಿಲ್ಲ ಅನ್ನೋ ಹಾಗಿದ್ದಾರೆ. ಆದ್ರೆ ಈಗ ಗೊತ್ತಿಲ್ದಿರೋ ವ್ಯಕ್ತಿ ಜೊತೆ ಅಲ್ಲ, ಯಾರೋ ಗೊತ್ತಿರೋ ವ್ಯಕ್ತಿ ಜೊತೆ ಮಾತಾಡ್ತಿರೋ ಹಾಗೆ ಮಾತಾಡ್ತಿದ್ದಾರೆ. ಮಾವ ನನ್ನ ಹತ್ರ ಯಾವ ವಿಷಯದ ಬಗ್ಗೆ ಮುಚ್ಚಿಡ್ತಿದ್ದಾರೆ? ಯಾವುದೋ ಹೆಂಗಸಿನ ಬಗ್ಗೆ ಗೊತ್ತಿಲ್ಲ ಅಂತ ನನ್ನ ಹತ್ರ ಸುಳ್ಳು ಹೇಳಬೇಕಾದ ಅವಶ್ಯಕತೆ ಏನಿತ್ತು? ಹಲೋ, ಹೌದಾ? ಈಗಲೇ ಬರ್ತಾ ಇದ್ದೀನಿ. ಅನುಪಮ, ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ಬನ್ನಿ. ಏನ್ ಇದ್ದಕ್ಕಿದ್ದ ಹಾಗೆ ಬಂದಿದ್ದೀರಿ? ಅಮ್ಮನ ಹತ್ರ ಏನಾದ್ರೂ ಮಾತಾಡ್ಬೇಕಿತ್ತಾ? ಇಲ್ಲ ಅನುಪಮ, ಮೊನ್ನೆ ನಿನ್ನ ಹತ್ರ ಸೀರೆ ತಗೊಂಡೋದೆ ಅಲ್ವಾ, ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಇನ್ನೊಂದೆರಡು ಸೀರೆ ತಗೊಂಡೋಗೋಣ ಅಂತ ಬಂದ್ವಿ. ಓಹ್, ಹೌದಾ? ಸರಿ, ಬನ್ನಿ ತೋರಿಸ್ತೀನಿ. ಹೊಸ ಡಿಸೈನ್ ಏನಾದ್ರೂ ಮಾಡಿದ್ದೀರಾ? ಆ, ಹೊಸ ಡಿಸೈನ್ ಏದಿದ್ದೀನಿ, ಬನ್ನಿ ತೋರಿಸ್ತೀನಿ. ಅಲ್ಲ ಅನುಪಮ, ನಿಮ್ ಯಜಮಾನ್ರು ಬಂದಿದಾರಂತೆ? ಹೌದು. ಹೋಗ್ಲಿ ಅನುಪಮ, ನಿನ್ ವಿಷಯದಲ್ಲಿ ದೇವ್ರು ಇವಾಗ ಕಣ್ ತೆರೆದಿದ್ದಾನೆ. ಎಷ್ಟು ದಿನದಿಂದ ಕಾಯ್ತಿದ್ದು. ಹೌದು, ಗಂಡ ಜೈಲಲ್ಲಿದ್ರೆ ಅವನ ಹೆಂಡತಿ ಎಷ್ಟು ನರಕ ಅನುಭವಿಸ್ತಾ ಇರ್ತಾಳೋ ಅಂತ ಎಲ್ರಿಗೂ ಅರ್ಥ ಆಗಲ್ಲ. ಆದ್ರೆ ನೀವ್ ಆ ನೋವನ್ನ ತೋರ್ಸ್ಕೊಳ್ದೆ ಎಲ್ರೂ ಮುಂದೆ ನಗ್ನಗ್ತಾ ಇರ್ತೀರಾ. ಏನೇ ಆದ್ರೂ ಎಲ್ಲರಿಗೂ ನಿನ್ನ ಅದೃಷ್ಟ ಸಿಗಲ್ಲ. ಜೈಲ್ ಹೋಗಿದ್ದ ಯಜಮಾನ್ರು ವಾಪಸ್ ಬಂದಿದ್ದಾರೆ. ಒಳ್ಳೆ ಮಗಳು ಇದ್ದಾಳೆ, ಹಾಗೆ ಅಳಿಯನೂ ಇದ್ದಾರೆ. ಹೌದು, ಅನುಪಮ ಅವರು ತುಂಬಾ ಅದೃಷ್ಟ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಇಬ್ರು ಜೋಡಿ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಅಜಯ್ ಅವರೇ, ಇಷ್ಟು ದಿವಸ ನೀವಿಲ್ದೆ ಅನುಪಮ ಅವರು ತುಂಬಾ ನೋವು ಪಟ್ಟಿದ್ದಾರೆ. ಮೇಲ್ ಹೇಳ್ಕೊಳ್ದೆ ಹೋದ್ರು ಮನ್ಸಲ್ಲೇ ಎಷ್ಟು ನರ್ಕ ಅನುಭವಿಸಿದ್ದಾರೆ. ಇನ್ ಮುಂದೇನಾದ್ರೂ ಅನುಪಮ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಹಾಗೆ ಆಗ್ಲಿ. ಇವ್ರು ಯಾವತ್ತೂ ನನಗೇನು ಕೊರತೆ ಮಾಡಿಲ್ಲ. ಏನೋ ಕೆಟ್ಟಗಳಿಗೆ ಜೈಲಿಗೆ ಹೋದ್ರು ಅಷ್ಟೇ. ಇವ್ರು ಯಾವ ತಪ್ಪನ್ನು ಮಾಡಿಲ್ಲ, ನನಗೆ ಯಾವ ತೊಂದರೆಗಳನ್ನು ಕೊಟ್ಟಿಲ್ಲ. ನೀವು ಬನ್ನಿ, ಸೀರೆನ್ ತೋರಿಸ್ತೀನಿ. ನೀವು ಬೇಜಾರ್ ಮಾಡ್ಕೋಬೇಡಿ ಅನುಪಮ. ಇಷ್ಟು ದಿವಸ ನೀವು ಸಂತೋಷವಾಗಿರ್ಲಿಲ್ಲ, ಇನ್ ಮುಂದೇನಾದ್ರೂ ಸಂತೋಷವಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಗ ಅನುಮಾನನೇ ಬೇಡ. ಇಷ್ಟು ವರ್ಷ ನಮ್ಮಪ್ಪ ಅಮ್ಮನ ಹೀಗೆ ನೋಡಿರ್ಲಿಲ್ಲ ಅಲ್ವಾ? ಇವಾಗ ನೋಡಿ. ಇನ್ಮೇಲಂತೂ ಹೀಗೆ ಇರ್ತಾರೆ, ಸಂತೋಷವಾಗಿ. ಛೀ, ಏನ್ ಹಣೆ ಬರೋನೋ ಏನೋ.
ಒಂದು ಸಂತೋಷನೂ ಇಲ್ಲ, ನೆಮ್ಮದಿನೂ ಇಲ್ಲ. ಅಜಯ್ ಭಾವ ಈ ಮನೆಗೆ ಬಂದಾಗಿಂದ ಈ ಅನುಪಮ ಅಮ್ಮ ಕಲ್ಯಾಣಿ ಸಂತೋಷಕ್ಕೆ ಮಾತ್ರ ಲಿಮಿಟೇ ಇಲ್ದಂಗೆ ಆಗೋಗಿದೆ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಹೊಟ್ಟೆ ಉರಿದೋಗ್ತಿದೆ. ಯಾವತ್ತೂ ಬರಲ್ಲ ಅನ್ಕೊಂಡಿದ್ದ ಭಾವ ಬಂದಿದ್ದಾರೆ. ಅವ್ರಿಲ್ಲಿಗೆ ಬಂದಾಗಿಂದ ಅವ್ರನ್ನ 1 ನಿಮಿಷ ಕೂಡ ಬಿಡದೆ ಅಮ್ಮಮ್ಮಗಳು ಅವರ ಸೇವೆ ಮಾಡಿಕೊಂಡು ಹ್ಯಾಪಿಯಾಗಿ ಬದುಕ್ತಾ ಇದ್ದಾರೆ. ನನ್ನ ಬದುಕು ಮಾತ್ರ 6 ಕೇರಲ್ಲ 3 ಕಿಳಿಯಲ್ಲ ಅನ್ನೋ ಹಾಗೆ ಅದೇ ಥರ ಇದೆ. ಚಿಚಿ. ಸರಿ ಆ ತರಕಾರಿ ತಗೊಂಡು ಒಳಗಡೆ ಇಟ್ಬಾ. ಹೌದು, ನೀನೊಬ್ಳೆ ಬಂದಿದೆಯಲ್ಲ, ದಮಯಂತಿಯಲ್ಲಿ? ಅತ್ತೆ, ಯಾರೋ ಚಂಚಲಮ್ಮನ್ ಮಗ ಅಂತೆ. ಮಿಲಿಟರಿಗೆ ಸೆಲೆಕ್ಟ್ ಆಗಿದನಂತೆ. ಏನೋ ಸೈನ್ ಬೇಕು ಅಂತ ಹೇಳಿದ್ರು. ಅದಕ್ಕೆ ಅತ್ತೆ ಅವ್ರ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಯಾರು? ಚಂಚಲಮ್ಮನ್ ಮಗನ? ಅವನೊಬ್ಬ ಓದು ಬರ ಇಲ್ದೇ ಇರೋನು. ಅವನ್ ಮಿಲಿಟರಿ ಪರೀಕ್ಷೆ ಬರೆಯೋದೇನೋ, ಸೆಲೆಕ್ಟ್ ಆಗೋದೇನೋ? ಹೌದು, ಊರಲ್ಲಿ ಸೋಮಾರಿ ತರ ತಿರುಗ್ತಾ ಇದ್ದ. ಊರವರೆಲ್ಲ ಚೆನ್ನಾಗಿ ಬೈತಾ ಇದ್ರು. ಅಂತವನು ಮಿಲಿಟರಿಗೆ ಹೇಗೋದ, ಹೇಗ್ ಸೆಲೆಕ್ಟ್ ಆದ? ಇಲ್ಲಿ ನೋಡಿ, ನನ್ನ ಮಗ ಕಷ್ಟಪಟ್ಟು ಮಿಲಿಟ್ರಿಲಿ ಸೆಲೆಕ್ಟ್ ಆಗಿದ್ದಾನೆ. ಎಷ್ಟು ಕಷ್ಟಪಟ್ಟು ಸೆಲೆಕ್ಟ್ ಆಗಿದ್ರು ಕೂಡ ಲೋಕಲ್ ಪೊಲೀಸ್ ಅವ್ರದ್ದು ಸೈನ್ ಬೇಕಂತೆ. ನಿಮ್ ಮಗ ದೊಡ್ಡ ಪೊಲೀಸ್ ಆಫೀಸರ್ ಅಲ್ವಾ, ನಿಮ್ ಮಗನ ಹತ್ರ ಸೈನ್ ಮಾಡಿಸ್ಕೊಡಿ ಅಂತ ಕೇಳೋಕೆ ನಿಮ್ ಹತ್ರನೇ ಬಂದೆ. ಪೊಲೀಸ್ ಸ್ಟೇಷನ್ಗೆ ಸೈನ್ ಹಾಕಿಸ್ಕೊಳ್ಳೋದಕ್ಕೆ ರೆಕಮೆಂಡೇಶನ್ ಏನಕ್ಕೆ? ನೀವೇ ಸ್ಟೇಷನ್ಗೆ ಸ್ಟ್ರೈಟ್ ಆಗಿ ಹೋದ್ರೂ ಸೈನ್ ಹಾಕ್ತಾರಲ್ವಾ? ಅಂಥವ್ರಿಗೆ ಸಾಕ್ಷಿಯಾಗಿ ಸೈನ್ ಹಾಕೋದಿಕ್ಕೆ ದಮಯಂತಿ ಯಾಕೆ ಹೋದ್ಲಮ್ಮ? ನಿನ್ನ ಹೆಸರು ಹೇಳೋ. ರಾಜು. ನಿಮ್ಮ ಅಪ್ಪನ ಹೆಸರು? ಸೋರಯ್ಯ. ನಿನ್ನ ಅಡ್ರೆಸ್ಸು? ಕೃಷ್ಣನಗರಿ ಬ್ಲಾಕ್. ಬನ್ನಿ. ನಮಸ್ಕಾರನಮ್ಮ. ಏನಮ್ಮ ನೀವು ಬಂದ್ಬಿಟ್ಟಿದ್ದೀರಾ? ನನ್ ಮಗ ಇಲ್ವಾ? ಸಾರ್ ಒಳಗಡೆ ಇದ್ದಾರಮ್ಮ, ನೀವು ಕೂತ್ಕೊಳ್ಳಿ. ಶ್ರೀನಿವಾಸ್ ಸರ್, ಮೇಡಮ್ಗೆ ಹೋಗಿ ಕೂಲ್ ಡ್ರಿಂಕ್ಸ್ ತಗೊಂಡ್ ಬಾ. ಸರಿ ಸರ್. ಈಗ ಅದೆಲ್ಲ ಏನು ಬೇಡ ಬಿಡಪ್ಪ. ನಮ್ಮವ್ರಿಗೇನೋ ಒಂದು ಸಣ್ಣ ಸಹಿ ಬೇಕಂತೆ, ಅದಕ್ಕೆ ಕರ್ಕೊಂಡ್ ಬಂದೆ. ಹಾಗ ನೀವು ಹೇಳಿದ್ರೆ ಸಾರ್ ಮಾಡಲ್ಲ ಅಂತ ಹೇಳ್ತಾರಾ? ಖಂಡಿತ ಸೈನ್ ಮಾಡ್ತಾರಮ್ಮ. ಅದಕ್ಕೆ ಅಲ್ವಾ ದಮಯಂತಿ ನಿಮ್ ಹತ್ರ ಸಹಾಯ ಕೇಳಿದ್ದು. ನೀವು ಕೂತ್ಕೊಳ್ಳಿಮ್ಮ, ಸಾರ್ ಬರ್ತಾರೆ. ನನ್ ಮಗ ಯಾವತ್ತೂ ಸ್ಟೇಷನ್ ನನ್ನ ಬರೋದಿಕ್ಕೆ ಬಿಟ್ಟಿಲ್ಲ. ಹೇಗಿದೆ ಏನು ಅಂತ ನೋಡ್ತಾ ಇದೀನಿ ಅಷ್ಟೇ, ನೋಡ್ಬಾರ್ದಾ? ಅಯ್ಯೋ ಎಂತ ಮಾತಮ್ಮ, ನಿಮ್ಮನ್ನ ನೋಡ್ಬೇಡಿ ಅಂತ ಹೇಳ್ತೀವಾ? ನೋಡಿಮ್ಮ, ಬನ್ನಿ ಕೂತ್ಕೊಳ್ಳಿ ನೀವು. ಅಮ್ಮ, ಸರ್ ಬಂದ್ರು. ಅಮ್ಮ, ನೀನಾ? ಬಂದು ಎಷ್ಟೊತ್ತಾಯ್ತು? ಏನ್ ಸುಬ್ಬಾರಾವ್ ಹೇಳಲೇ ಇಲ್ಲ? ಈಗ ತಾನೇ ಬಂದ್ರು ಸರ್. ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಅಮ್ಮವ್ರು ಕೂತ್ಕೋತಾನೆ ಇಲ್ಲ.
ಸರಿ ಬಿಡಿ, ಹೇಳಮ್ಮ, ಏನ್ ಇಲ್ಲಿವರೆಗೂ ಬಂದಿದ್ದು? ಅಂಥದ್ದೇನಿಲ್ಲ ಕಣೋ, ಇವರು ನನಗ್ ತುಂಬಾ ಪರಿಚಯದವರು. ಇವ್ರ ಮಗ ಮಿಲಿಟರಿನಲ್ಲಿ ಸೆಲೆಕ್ಟ್ ಆಗಿದಾನಂತೆ. ನಮಸ್ತೆ ಸರ್. ಅದಕ್ ಸಂಬಂಧಪಟ್ಟ ಹಾಗೆ ನಿಂದೊಂದು ಸಿಗ್ನೇಚರ್ ಬೇಕಂತೆ. ಅದೇನ್ ಮಹಾ ಅಂತ ಅನ್ಕೊಂಡು ನಿನ್ ಹತ್ರನೇ ಕರ್ಕೊಂಡ್ ಬಂದೆ.